ಸೈಡ್ ಕೂತ್ಕೊಂಡು ಹಿಂಗೆ ಇಡೀ ನಾಟಕ ಬಾಯ್ಪಾಠ ಮಾಡೋದು. ಸ್ಕೂಲಿಗೆ ಹೋಗ್ಲಿಲ್ಲಲ್ಲ, ಇಲ್ಲೆಲ್ಲ ಫುಲ್ಲು ಲಿಪ್ಸ್ಟಿಕ್ ಹಾಕೊಂಡು ಕೂತ್ಕೊಳ್ಳೋದು. ನಮ್ಮಪ್ಪನಿಗೆ ಇಷ್ಟನೇ ಇರಲಿಲ್ಲ, ನನ್ನ ಕೈಯಾರೆ ನಾನು ಬಣ್ಣ ಹಚ್ಚೋದಿಲ್ಲ, ಅವಳ ಇರಲಿ ಏನು ಬೇಕಾರಾಗಲಿ, ಯಾರಿಗೂ ಇಷ್ಟ ಇಲ್ಲ. ಆಗಿನ ಕಾಲದಲ್ಲಿ ಏನಂದರೆ ಸಣ್ಣ ಊರಲ್ಲೆಲ್ಲ ಬೇರೆ ಜಾತಿ ಹೆಣ್ಮಕ್ಳು ಹೊರಗಡೆ ಹೋದ್ರಂದ್ರೆ ಬಾಂಬೆಗೆ ಹೋದ್ರು ಅಂತ ಲೆಕ್ಕ. ಸದಾಶಿವ ಬ್ರಹ್ಮ ಅವರು ತುಂಬ ಒಳ್ಳೆ ವ್ಯಕ್ತಿ, ಭಾಳ ಸಾತ್ವಿಕ. ಅವರಿಗೆ ರಂಗಭೂಮಿ ಮೊದಲು ಅವರು ಎಲೆಕ್ಟ್ರಿಷಿಯನ್ ಆಗಿದ್ದರು, ಎಣ್ಗಿ ಬಳಪ್ನವ್ರ ಕಂಪ್ನಿಲೇ ಇದ್ದದ್ದು ಅವರು. ಆಮೇಲೆ ಅಲ್ಲೇ ಅವ್ರು ಮದುವೆ ಆದದ್ದು. ಪೇಪರು ಪುಸ್ತಕ ಬಿಟ್ಟರು ಮತ್ತೇನು ಏನು ಗೊತ್ತಿಲ್ಲ, ಕೊನೆವರೆಗೂ ಹಾಗೆ ಇದ್ರು. ಕಂಪ್ನಿಲಿ ಅವ್ರಿಗೆ ಎಷ್ಟು ಸಂಬಳ ಬರ್ತಿತ್ತು ಅಷ್ಟೇ. ನೂರೊಂದು ನೆನಪು. ಮಧ್ಯ ಸ್ಟೇಜ್ ಹೋಗ್ಬಿಟ್ಟು ಆಮೇಲೆ ಹಿಂಗೆ ಜನಗಳನ್ನೆಲ್ಲ ನೋಡಿ ಆಮೇಲೆ ಕೊಂಡು ಮುಚ್ಕೊಂಡು ಈ ಹೂಗಳು ಎಷ್ಟು ಅಂದವಾಗಿವೆ, ಅವಾಗಿನ ಕಥೆಗಳು ಹೇಳೋದು. ಅದ್ಭುತ ಅದ್ಭುತ. ಅಲ್ಲ ನಂಗೆ ಬರ್ತಿಲ್ಲ ನೋಡಿ ಇವತ್ತಿಗೂ. ಹೇಳ್ತಾ ಇದ್ದೀರಾ? ಹೌದು, ಹಂಗೆ ಆಗೋದು. ಆಮೇಲೆ ಏನು ಎಲ್ಲ ಇದೆಲ್ಲ ರಾಕ್ಷಸಿ ಥರ ಮೇಕಪ್ ಮಾಡೋದು. ಸದಾಶಿವ ಬ್ರಹ್ಮರ ಹೆಂಡತಿ ರತ್ನತ್ತೆ ಅಂತ 9-10 ವರ್ಷದವಳಲ್ಲ, ಇಲ್ಲೊಂದು ಕಲರ್ ಎಲ್ಲ ಹಾಕಿ ನಾಳೆ ನಿಮ್ಮ ಅಮ್ಮನಿಗೆ ಕಳಿಸ್ಕೊಡಿ ಫೋಟೋ. ಅದು ರಾಕ್ಷಸಿಯನ್ನು ಸೀತೆನ ಕಾಯೋದು ಮಾಡಬೇಕಲ್ಲ, ಅದಕ್ಕೆ ಅದೆಲ್ಲ ಮೇಕಪ್ ಹಾಕಿರೋರು ಎಲ್ಲ ಆಗಿ ಲಾಸ್ಟಿಗೆ ಬರೋದು ಆ ಸೀನು. ಲಂಕಾದಾನ ಅದರಲ್ಲಿ ಲಾಸ್ಟ್ ಬರೋ ಸೀನು. ಅಷ್ಟೊತ್ತ ನಿದ್ದೆ ಬರುತ್ತಲ್ಲ, ಅಲ್ಲಿ ಹಿಂದೆ ಪರದೆ ಎಲ್ಲ ಸುತ್ತಿ ಕಟ್ಟಿಟ್ಟಿರ್ತಿದ್ರು. ಆ ಪರದೆ ಮೇಲೆ ಆರಾಮ ಮಲ್ಕೊಂಡ್ಬಿಟ್ಟಿದ್ದೀನಿ ಚೆನ್ನಾಗಿ ತಿಂದು. ಆಮೇಲೆ ನಾಟಕ ಬಿಟ್ಟ ಮೇಲೆ ಸತ್ಯ ಹೇಳು ಹೇಳು ಹೇಳು, ಆಮೇಲೆ ಅದು ನೋಡಿದ್ರೆ ಏನೂ ಇಲ್ಲ, ನಾಟಕನೇ ಮುಗಿದೋಗಿದೆ. ಬಣ್ಣ ಬಡ್ಕೊಂಡು ರಾಕ್ಷಸಿ ಥರ ಇದ್ದೀನಿ ಹಿಂಗೆ. ಇಂಥ ಅನುಭವ ಅಲ್ಲಿ. ಈ ನಾಟಕಗಳು ನೀವು ಓಡಾಡ್ತಾ ಇರ್ಬೇಕಾದ್ರೆ ನಿಮ್ಮ ಊರ್ನ, ನಿಮ್ಮ ತಂಗಿರ್ನ, ತಮ್ಮಂದ್ರನ್ನ, ತಾಯಿನ ಎಲ್ಲ ಮಿಸ್ ಮಾಡ್ಕೊಂತ ಇರ್ಲಿಲ್ವ ನೀವು? ಇಲ್ಲ, ಅವ ಬರೀ ನನಗೆ ಹಪಾಪಿ ಇಡೀ ಸೈಡ್ ಕೂತ್ಕೊಂಡು ಹಿಂಗೆ ಇಡೀ ನಾಟಕ ಬಾಯ್ಪಾಠ ಮಾಡೋದು. ಸ್ಕೂಲಿಗೆ ಹೋಗ್ಲಿಲ್ಲಲ್ಲ, ಅದು ಸಣ್ಣವಳಿದ್ದಾಗ ಬಣ್ಣ ಹಚ್ಕೊಳ್ಳೋ ಆಸೆ, ಇಲ್ಲೆಲ್ಲ ಫುಲ್ಲು ಲಿಪ್ಸ್ಟಿಕ್ ಹಾಕೊಂಡು ಕೂತ್ಕೊಳ್ಳೋದು. ಇವ್ರು ಬಂದ್ಕೊಂಡು ನಮ್ಮ ಸದಾಶಿವ ಬ್ರಹ್ಮ ಅವ್ರ ಹೆಂಡತಿ ರಾಮಾಯಣ ಮಾಡಿದಿಲ್ಲೇ ಕೋಡಿ ಅನ್ಕೊಂಡ್ರು. ಆಮೇಲೆ ಅಲ್ಲಿ ನಾಟಕ ನೋಡೋ ಕೂತ್ಕೊಂಡ್ರೆ ಪರ್ದೆ ಹೇಳ ಹೇಳ ಅಟ್ಲ ಕೂತ್ಕೊ, ಅಲ್ಲಿ ಕೂತ್ಕೊಳ್ಳೋ ಬಿಡಲ್ಲ, ಈ ಸೈಡಿಗೆ ಕೂತ್ಕೊಳ್ಳೋದು. ಬಟ್ ನಂಗೆ ಅದೆಲ್ಲ ಬಾಯ್ಪಾಠ ಮಾಡೋದು ಎಲ್ಲ ಅದೇ ಇದು ಇಡೀ ನಾಟಕ ಬಾಯ್ಪಾಠ ಆಗ್ತಿದ್ದು. ಅಂದರೆ ನಾನು ಅವಾಗ ಅಟ್ಲಾಗ ಸಣ್ಣ ಹುಡುಗಿನೂ ಅಲ್ಲ, ದೊಡ್ಡ ಹೆಂಗಸು ಅಲ್ಲ, 9-10 ವರ್ಷದವಳು. ಹಿಂಗೆ ನಾಟಕ ಕಂಪ್ನಿಯಲ್ಲಿ ಒಂದು 6 ತಿಂಗಳು 3 ತಿಂಗಳು ಅವ್ರ ಕಂಪ್ನಿಯಲ್ಲಿ ಇತ್ತು. ಆಮೇಲೆ ಊರಿಗೆ ಕರ್ಕೊಂಬಂದ್ರಪ್ಪಯ್ಯ. ಅಪ್ಪ ನಿಮ್ಮ ಪಾತ್ರನೆಲ್ಲ ನೋಡಿ ಏನನ್ನೋರು ನಾಟಕದ ಮೇಲೆ? ನಮ್ಮಪ್ಪನಿಗೆ ಇಷ್ಟನೇ ಇರಲಿಲ್ಲ, ನನ್ನ ಕೈಯಾರೆ ನಾನು ಬಣ್ಣ ಹಚ್ಚೋದಿಲ್ಲ, ಅವಳ ಇರಲಿ ಏನು ಬೇಕಾರಾಗಲಿ, ಯಾರಿಗೂ ಇಷ್ಟ ಇಲ್ಲ. ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಬಣ್ಣ ಹಚ್ತಿರ್ಲಿಲ್ಲ, ಸ್ಟೇಜ್ ಮೇಲೆ ಬರ್ತಿರ್ಲಿಲ್ಲ. ಆಗಿನ ಕಾಲದಲ್ಲಿ ಏನಂದರೆ ಸಣ್ಣ ಊರಲ್ಲೆಲ್ಲ ಬೇರೆ ಜಾತಿ ಹೆಣ್ಮಕ್ಳು ಹೊರಗಡೆ ಹೋದ್ರಂದ್ರೆ ಬಾಂಬೆಗೆ ಹೋದ್ರು ಅಂತ ಲೆಕ್ಕ. ಅದು ಹಂಗೆ. ಇದು ನಾವು ಹೆಣ್ಮಕ್ಳು, ಅದು ಹೆಣ್ಣನಿಗಿನ್ನು 9 ವರ್ಷ ಅಷ್ಟೇ ಅಲ್ಲ, ಏನಾರು ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇದ್ರು. ಹಂಗೆ ಅದರಿಂದ ಅಲ್ಲಿಗೆ ಒಂದು ದಿವಸ ಒಂದು ಇದು ಬಣ್ಣ ನನ್ನ ಮುಖಕ್ಕೆ ನಮ್ಮಪ್ಪ ಹಚ್ಚಿಲ್ಲ. ನಾನು ನನ್ನ ಕೈಯಲ್ಲೇ ನಾನು ಹಚ್ಚಿಲ್ಲ, ಅವಳೇನು ಬೇಕಲ್ಲ ಅಂತ. ಆದ್ರಲ್ಲಿ ನಾನೇನು ಮಾಡಿದ್ದೀನಿ, ಏಕದಮ್ 9 ವರ್ಷದವಳು ಇದೆಲ್ಲ ಆಯ್ತು ಅಂತ ಯಾಕೋ ಸರಿ ಹೋಗಿಲ್ಲ ಅಂತ ಏನೋ ನಾಟಕ ಕಂಪ್ನಿ ಯಾವುದೆಲ್ಲ ಆಯಿತು, ಮತ್ತು ಊರಿಗೆ ಬಂದು ಕಂಪ್ನಿ ಬಿಟ್ಟು ಅಪ್ಪಯ್ಯ ನಾನು. ಊರಲ್ಲೆಲ್ಲ ಮಾತು. ಹೊಳೆಗೆ ಸ್ನಾನಕ್ಕೆ ಹೋದಾಗ ಅವರೇ ನಮ್ಮ ಸಂಬಂಧಿಕರ ಪೈಕಿ ಒಬ್ಬರು, ಈ ಹೆಣ್ಣು ನಾಟಕ ಕಂಪನಿಗೆ ಹೋಗಿ ಒಂಚೂರು ಬಿಳಿ ಅತ್ತ ಕಂಡೆ, ಇದು ಬೆಳ್ಳಗಾದ್ರೆ ನನ್ನ ಮಗನಿಗಾರು ಮದುವೆ ಮಾಡೋಣ ಮಾಡಿದೆ, ಇದು ಮದುವೆ ಬೆಳ್ಳಗೆ ಆಗಲಿಲ್ಲ. ಹೆಂಗೆ ನಾಟಕ ಕಂಪನಿಗೆ ಹೋಗಿ ಬಿಳಿ ಆಗಲಿಲ್ಲ. ಅಣ್ಣಪ್ಪಯ್ಯ ಅಂತ ಅವ್ರ ಮಗ ದೊಡ್ಡ ಓದ್ತಾ ಇದ್ದಾನೆ, ಅವನು ಭಾರಿ ಇದು, ಅವನಿಗೆ ಮದುವೆ ಮಾಡುವ ಅಂತ ಮಾಡಿದ್ರಂತೆ. ನಾನು ಬೆಳ್ಳಗಾಗಿದ್ದರೆ ಇದು ಬಿಳಿನೇ ಆಗಲಿಲ್ಲ. ಅದು ಒಂದು ಅರ್ಧ ಬೇಜಾರು. ಮತ್ತು ಕಡೆಗೆ ಏನೋ ನನ್ನ ಅದೃಷ್ಟ ಸರಿ. ಆವಾಗ 10-11 ವರ್ಷ ಊರಲ್ಲೇ ಹಂಗೂ ಹಿಂಗೂ ಇದ್ದು ಸರ್ವಮಂಗಳ ನಾಟ್ಯ ಸಭಾ ಮಂಗಳೂರು ಅಂತ ಒಂದು ಡ್ರಾಮಾ ಕಂಪ್ನಿ ಶುರುವಾಯ್ತಲ್ಲಿ, ಟಿಪ್ಪು ಸುಲ್ತಾನ್ ನಾಟಕ ಆಡೋರು. ಅದಕ್ಕೆ ನಮ್ಮ ಅಪ್ಪಯ್ಯನ ಕರ್ಕೊಂಡೋದ್ರು. ಅಪ್ಪಯ್ಯನ ಒಟ್ಟಿಗೆ ನಾನು, ಅಮ್ಮ, ಅಪ್ಪಯ್ಯ, ಇನ್ನೊಂದು ಯಾರೋ ಒಂದು ಇನ್ನೂ ಇಬ್ಬರೇ ರಾಜಲಕ್ಷ್ಮಿ, ಬಾಲಕೃಷ್ಣ ಯಾರು ಹುಟ್ಟಿದ್ರೆಲ್ಲ ಸಮ ನೆನಪಿಲ್ಲ. ಅಲ್ಲಿಂದ ಮತ್ತೆ ಅಲ್ಲಿ ಟಿಪ್ಪು ಸುಲ್ತಾನ್ ನಾಟಕದಲ್ಲಿ ಬಾಲ್ಮಹಾರಾಜನ ಪಾರ್ಟು. ಅದು ಹೀಗೆ ಮತ್ತು ಗಂಡು ಹುಡುಗನ ಪಾರ್ಟೇ ಮಾಡ್ಕೊತ ಹೋಯ್ತು. ನೆಕ್ಸ್ಟ್ ಆ ಕಂಪ್ನಿಯಿಂದ
ನನ್ನ ಪುರಾಣ ಪೂರ ಹೇಳ್ತಾ ಇದ್ದೀನಿ, ಲೇಟ್ ಆಗುತ್ತೆ. ಇಲ್ಲ ನೀವು ಹೇಳಿ, ನೀವು ದಯವಿಟ್ಟು ಹೇಳಿ ಪ್ಲೀಸ್. ಅಲ್ಲಿಂದ ವೀರಭದ್ರೇಶ್ವರ ನಾಟ್ಯ ಸಂಘ ಬೆಳವಣಿಗೆ ಅಂತ ಅವ್ರದ್ದು ಕಂಪ್ನಿ ಸ್ಟಾರ್ಟ್ ಆಗಿತ್ತು. ಹುಬ್ಬಳ್ಳಿ ಕಂಪ್ನಿನಾ ಇದು? ಹೌದು, ಹುಬ್ಳಿ ಅಲ್ಲ, ಗದಗ, ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕ. ಅವ್ರ ಮಾಲೀಕರು ಬಂದು ನಮ್ಮ ಅಪ್ಪಯ್ಯನ ಕರ್ಕೊಂಡೋದ್ರು. ನಮ್ಮ ಅಪ್ಪಯ್ಯ ಅಮ್ಮ ಒಂದು ರಾಜಲಕ್ಷ್ಮಿ ಅವಳು ಹುಟ್ಟಿದ್ಲೇನೋ, ಒಂದೊಂದು ತಂಗಿನೋ, ತಮ್ಮ ಹುಟ್ಟಿದ್ನೇನೋ, ಇಲ್ಲ ತಮ್ಮ ಹುಟ್ಟಲಿಲ್ಲ, ಇದ್ದ ಅವಾಗಿದ್ದ. ಅಲ್ಲಿಂದ ನಾವು ನಾಟಕ ಕಂಪ್ನಿಗೆ ಹೋಯ್ತು. ಅಲ್ಲಿ ಏನಾಯಿತು, ಅದಕ್ಕಿಂತ ಮುಂಚೆ ಏನಾಯಿತು, ನಾವು ಇವರು ಉತ್ತರ ಕರ್ನಾಟಕ ಕಂಪ್ನಿಗೆ ಹೋಗ್ಬೇಕಾದ್ರೆ ಮೊದಲು ನಮ್ಮಲ್ಲಿ ಆ ರೋಡ್ನಲ್ಲಿ ದೇವಸ್ಥಾನ ಪೂಜೆ ಸರ್ತಿ ಅಂತಿರುತ್ತೆ. ಮನೆಯಿಂದ ದೇವ್ರದ್ದೇ ಆಸ್ತಿ ನಮಗಿರೋದು. ಮನೆ ನಾವು ಬಾಗಿಲಕ್ಕಿಗೆ ಹೋಗಬಾರ್ದು, ಮನೇಲಿ ಒಬ್ಬರು ಇರಬೇಕು. ಆವಾಗ ನನ್ನ ತಮ್ಮ ಸುಬ್ರಹ್ಮಣ್ಯ ಈಗ ಸತ್ತೋದ ಅನ್ನಲ್ಲ, ಅವನಿಗೆ 9 ವರ್ಷನೋ ಏನೋ, 9 ಅಲ್ಲ 4-5 ವರ್ಷ. ಅವನಿಗೆ ಉಪನಯನ ಮುಂಜಿ ಮಾಡಿ ಅವನನ್ನು ಊರಲ್ಲೇ ಬಿಟ್ಟು ದೇವಸ್ಥಾನ ಪೂಜೆ ಕೆಲಸ ಮಾಡೋಕ್ಕೆ ಬೇಕಲ್ಲ, ನಾವೆಲ್ಲ ನಾಟಕ ಕಂಪನಿಗೆ ಅದ್ದು ಅಲ್ಲಿಗೆ, ವೀರಭದ್ರೇಶ್ವರ ನಾಟ್ಯ ಸಂಘ ಬೆಳವಣಿಗೆ ಅಂತ ಅವ್ರ ಕಂಪ್ನಿ. ಆವಾಗ ನನಗೆ 11-12 ವರ್ಷ. ಅಲ್ಲಿಂದ ನನಗೆ ಹೆಣ್ಣುಪಾಠ ಶುರುವಾಯಿತು. 12-13 ವರ್ಷದಿಂದ. ಅದು ಹೆಂಗೆ, ರಕ್ತರಾತ್ರಿ ನಾಟಕ, ಎಂಥ ನಾಟಕ. ಅವು ಯಲ್ವಾಳ ಸಿದ್ದಯ್ಯ ಸ್ವಾಮಿ ಅಂತಿದ್ರು, ಕೃಷ್ಣಗಾರುಡಿ ಹೀರೋ ಅವರು, ಕೃಷ್ಣ ಅವರಲ್ಲಿ ಇದು ಹೀರೋ ದೊಡ್ಡದು. ಕಂತಗಲ್ ಹನುಮಂತರಾಯರು ಡೈಲಾಗು ಎಲ್ಲ ಅವರೆಲ್ಲ ಹೇಳ್ಕೊಡೋರು. ನನಗೆ ನೋಡ್ತಾ ಎಲ್ಲ ನಾಟಕಗಳೆಲ್ಲ ಬಾಯ್ಪಾಠ ಆಗೋ ಶುರು ಆಯ್ತು. ಎಲ್ಲ ನೋಡಿದೆ. ಅದರಲ್ಲಿ ಉತ್ತರೆ ಪಾಠ ಮಾಡಿದೆ 13 ವರ್ಷಕ್ಕೆ. ದೊಡ್ಡ ಸೀರೆ, 14 ಮಳೆ ಸೀರೆ ಉಡಿಸ್ಬಿಟ್ಟಿದ್ದಾರೆ ನನಗೆ. ಇಷ್ಟು ದಪ್ಪ ಹೊಟ್ಟೆ, ಸೀರೆ ಉಟ್ಕೊಂಡು ನಡೆಯಕ್ಕೆ ಬರಲ್ಲ. ಹಾಡು ಎಂತಿದೆ ಜನುಮಾ ಹಾಡು ಹೇಳೋರು ಅವರೆಲ್ಲ ನಗೋರು. ನನಗೆ ಹೆಣ್ಪಂಡು ಸೀರೆ ಮಾಡೋಗ್ತಿಲ್ಲಲ್ಲ. ಅದ್ಮೇಲೆ ಅದಾಯ್ತು. ಆ ನಾಟಕ ರಕ್ತರಾತ್ರಿ ನಾಟಕದಲ್ಲಿ ಉತ್ತರೆ. ಪಾರ್ಥರಾಜನ್ ಠಳನೆ ಒಡೆಯಲಿರುವ ರಂಡೆ ಬಳೆಗಳ ಇಟ್ಟುಕೊಳ್ಳಿ ನಿಮ್ಮ ಕೈಗಳಿಗೆ, ನಿಮ್ಮ ಧನುರ್ಬಾಣಗಳ ಕೊಡಿ ನನ್ನ ಕೈಗೆ. ಮನೆಯ ಗಂಡಸರು ಷಂಡರಿಗಿಂತಲೂ ಷಂಡರಾಗಿ ಪುಂಡರ ಮುಂದೆ ಹೇಗೆ ತಲೆಬಾಗಿ ನಿಲ್ಲುವರೆಂದು ಮೀಸೆ ಹೊತ್ತ ಗಂಡಸರಿಗೆ ಎತ್ತಿ ತೋರಿಸುವೆ. ಈ ಥರ ಡೈಲಾಗು. ಏನು ಮೆಮೊರಿ ನಿಮ್ಮದು ಅಲ್ಲ. ಇದು ಕೇಳಿ ಇದ್ರ ಮೇಲೆ ಚೆನ್ನಮ್ಮನ ಕೇಳಿದ್ರೆ ಅಂತಿರು. ಅದು ಆ ರಕ್ತರಾತ್ರಿ ನಾಟಕದ್ದೆಲ್ಲ ಆದಮೇಲೆ ನೆಕ್ಸ್ಟು ಅವರು ಪುತ್ಥಳಿ ಅಂತ ಒಂದು ನಾಟಕ ಆಡಿದರು. ಪುತ್ಥಳಿ ಮಹಾತಾಯಿ ಅಂತ ನಾಟಕ ಬಂತದ್ದು. ಆ ನಾಟಕ ನೋಡ್ತಾ ನಾನು ಕಾಮಿಡಿ ಪಾರ್ಟ್ ಮಾಡ್ತಿದ್ದೆ. ಅಲ್ಲಿ ಬೆಂಗಳೂರಿನವರು ಅನ್ಸೂಯ ಸಿಸ್ಟರ್ಸ್ ಅಂತ ಬಂದಿದ್ರಲ್ಲಿ ಪಾರ್ಟ್ ಮಾಡೋಕ್ಕೆ. ಆ ಎಮ್ಮ ಹೀರೋಯಿನ್ ಯಲ್ವಾಳ ಸಿದ್ದಯ್ಯನವ್ರು ಹೀರೋ. ಒಳ್ಳೆ ನಾಟಕ ಅದು. ಹಿಂದಿ ಪಿಕ್ಚರ್ ಶಾರದಾ ಅಂತ ಬಂತಿತ್ತಂತ ಆವಾಗ. ಮೀನಾ ಕುಮಾರಿ ಮಾಡಿದ ಕ್ಯಾರೆಕ್ಟ್ರು. ಅಪ್ಪ ನೋಡಿದ ಹುಡುಗಿನ ಮಗ ನೋಡಿದ ಹುಡುಗಿನ ಅಪ್ಪ ಮದುವೆ ಹೋಗ್ತಾನೆ. ಆ ಥರ ಕತೆ ಇದು. ಒಳ್ಳೆ ಸಬ್ಜೆಕ್ಟ್, ಒಳ್ಳೆ ಕತೆ. ಅದನ್ನು ಪುತ್ಥಳಿ ಅಂತ ಎಚ್.ಎನ್. ಹೂಗಾರ್ ಮಾಡಿದರು. ಭಾಳ ಚೆನ್ನಾಗಿ ಹೋಯ್ತಲ್ಲಿ. ಯಲ್ವಾಳ ಸಿದ್ದಯ್ಯ ಸ್ವಾಮಿ, ಅನ್ಸೂಯ. ನಾನು ಕಾಮಿಡಿ ಪಾರ್ಟ್ ಮಾಡ್ತಿದ್ದೆ. ಪ್ರಾಕ್ಟೀಸ್ನಲ್ಲೆಲ್ಲ ಕೂತ್ಕೊಂಡು ನೋಡ್ತಾ ಇದ್ದೆ. ಇಡೀ ನಾಟಕ ಬಾಯ್ಪಾಠ ಆಯ್ತು ನನಗೆ ಫುಲ್ಲು. ಅಲ್ಲಿಂದ ಒಂದು ಕ್ಯಾಂಪೇನ್ ಆಯಿತು. ನಾವು ಆ ಕಂಪ್ನಿ ಬಿಟ್ಟು ಬಂತು. ಇನ್ನೊಂದು ಕಂಪ್ನಿ ಬಿಟ್ಟು ಬಂದು ದೊಡ್ಡವಾಡ ಸಿದ್ದಯ್ಯ ಸ್ವಾಮಿ ಅಂತ ಯಲ್ವಾಳ ಇದ್ರವರು, ಅಲ್ಲಿ ಮಹಾತಾಯಿ ಅದನ್ನೇ ಶಿರ್ಶಿಲ್ ಕ್ಯಾಂಪ್ ಹಾಕಿದ್ರು. ಅವರು ಏನು ಮಾಡಿದ್ರು, ಸಿದ್ದಯ್ಯ ಸ್ವಾಮಿ ಅವರು ಇವ್ರ ಹತ್ರ ದೊಡ್ಡವಾಡ ಸಿದ್ದಯ್ಯ ಅವರು ಬ್ರದರ್ಸ್ ಅವರಲ್ಲಿ ಬಂದಿದ್ದರು. ಅವರು ಮಹಾತಾಯಿ ನಾಟಕ ಆಕೆ ಸತ್ಯ ಹೇಳ್ತಾಳೆ ಬರೀರಿ ಅಂತ ನನ್ನ ಕೈಲಿ ಫುಲ್ ನಾಟಕ ಬರೆಸಿದ್ರು ನೋಡಿ ಮಹಾತಾಯಿ. ನನಗೆ ಇಲ್ಲಿದ್ದರು ಕೂತ್ಕೊಂಡು ನಾನು ಹೇಳೋದು ಒಬ್ಬ ಬರೆಯೋದು. ಇಡೀ ನಾಟಕ ಬರೆಸಿ ಮಹಾತಾಯಿ ನಾಟಕ 50 ನಾಟಕ ಹೋಯ್ತು ನೋಡಿ ಅಲ್ಲಿ ಶಿರ್ಸಿ ಕ್ಯಾಂಪಲ್ಲಿ. ಫುಲ್ ನಾಟಕ. ನನಗೇನೊಂದು 25 ರೂಪಾಯಿ ಕೊಟ್ಟರೆ ಆವಾಗ ದುಡ್ಡು ಯಾರಿಗೆ ಬೇಕು ನಮಗೆ. ಆವಾಗ ಇದರದ್ದು ಹಪಾಪಿ ನಮಗೆ. ಇಡೀ ನಾಟಕ ನನಗೆಲ್ಲ ಪ್ರಿಂಟಿಂಗ್ ಪ್ರೆಸ್ ಅಂತ ಹೆಸರು ಹೇಳು. ಇವ್ರಿಗೆ ಸತ್ಯನಲ್ಲಿ ಕೂರಿಸಿದ್ರೆ ಆಯ್ತು ಕತೆ ಎಲ್ಲ. ನನಗೆ ಸ್ಕೂಲಲ್ಲೆಲ್ಲ ಇಂಗ್ಲೀಷು ಕನ್ನಡ ಇವೆಲ್ಲ ಬರಲಿಲ್ಲ ಆವಾಗ. ಇದೇ ಬಂತು. ಅಲ್ಲಿ ಕೂತ್ಕೊಂಡು ತಲೆಲ್ಲದೇ ಇತ್ತಲ್ಲ, ಇದೇ ಶಾಲೆ. ಅದೇ ನನಗೆ ಶಾಲೆ ಆಗೋಗ್ಬಿಟ್ಟಿತ್ತು. ಆಯ್ತು, ಅಲ್ಲಿ ನಾಟಕ ಬರೆಸಿ ಆಯಿತು. ಅಲ್ಲಿ 50 ನಾಟಕ ಹೋಯ್ತು. ಆವಾಗಿನ ಕಾಲದಲ್ಲಿ ಪ್ರಿಂಟ್ ಆಗಬೇಕಾದ್ರೆ ಮೊದಲು ಇನ್ನೊಂದು ಅವ್ರು ಬರೆದವ್ರ ಪರ್ಮಿಷನ್ ಇಲ್ಲದೆ ಇನ್ನೊಬ್ರು ಆಡ್ಬಾರಂತೆ ನಾಟಕ ಆವಾಗಿತ್ತು. ಅವ್ರಿಗೆ ಗೊತ್ತಾಗ್ಬಿಡ್ತು. ಏನು ಎಚ್.ಎನ್. ಹೂಗಾರಿಗೆ ಗೊತ್ತಾಗ್ಬಿಡ್ತು. ಸತ್ಯ ಅಲ್ಲಿ ನಾಟಕ ಬರ್ಕೊಟ್ಟಿದ್ದಾಳೆ, ಅವರು ಆಡ್ತಾಯಿದ್ದಾನೆ. ಅವ್ರು ಬಂದುಬಿಟ್ರು ಮಾತಾಡೋಕ್ಕೆ, ಇದು ಮಾಡೋಕ್ಕೆ. ಜೋರು ಏನು ಕೇಸ್ ಹಾಕೋ. ಈ ದೊಡ್ಡವಾಡ ಸಿದ್ದಯ್ಯ ಸ್ವಾಮಿ ಅಲ್ಲ, ಯಲ್ವಾಳ ದೊಡ್ಡವಾಡ ಸಿದ್ದಯ್ಯ ಸ್ವಾಮಿ ಅನ್ನೋರು ದೊಡ್ಡ ಗಿಸ್ತುಲೆಲ್ಲ ಇಟ್ಕೊಂಡಿದ್ರು ಪ್ರೊಪ್ರೇಟ್ರ್ ಅವರು. ಅವರು ಬಂದರು. ಹಿಂಗೆ ಲೇ ಮಗನೇ
ಕಲೆ ಯಾರು ಸೋತಲೆ ಮಗನೇ, ನಿನ್ನ ಪ್ಲಾಟ್ ಕದ್ದಾಳನ್ನಕ್ಕೆ ಅಲ್ಲಿ ಕುಂದಿಸಾಕೆನ ಎದುರು ಕುಂದಿಸು, ಇಡೀ ನಾಟಕ ವಾಯಿಪಾಠ ಹೇಳ್ತಾಳೆ. ಆಕಿಗೆ ಏನು ಮಾಡ್ತೀನಿ ನೀನು? ಹಿಂಗೆ ಅಂದರೆ ಅವಾಗಿನ ಕಾಲದಲ್ಲಿ ಕಲೆ ಅವಳಿಗೆ ಬಾಯಿಪಾಠ ಬಂತು ಹೊಡಿದಾಳೆ. ಹಾಗೆ ನಮ್ಮ ಕಾಲದ ಕತೆ ಇದು. ಆಮೇಲೆ ಅವರು ಇನ್ನು ಮೇಲೆ ದೇವ್ರು ನಿಮಗೆ ನಾನು ಮಾಡಿದ ಬರೆದ ಕಥೆಯಲ್ಲಿ ಪಾಠ ಮಾಡೋ ಇದೇ ಕೊಡಲಿ, ಬರದೇ ಇರಲಿ, ನಿಮಗೆ ಶಾಪ ಅಂದ್ಕೊಂಡು ಒಯ್ಕೊಂಡು ಹೋದ್ರು ಅವರು. ಅಂದರೆ ಇದು ನಮ್ಮ ಬಾಲ್ಯದ ಕತೆ. ನನಗೆ ಇಲ್ಲಿ ಒಂದು ಅಮ್ಮ ಹೇಳಬೇಕಾದ್ರೆ ಮಧ್ಯದಲ್ಲಿ ಮಾತಾಡಿಲ್ಲ, ಸದಾಶಿವ ಬ್ರಹ್ಮ ಅವರು ನಿಮ್ಮ ಥರನೇ ಅವ್ರ ಕುಟುಂಬನೂ ಹುಡುಕಿದ್ದೆ. ಅವ್ರ ಮಗಳ ಹತ್ರನೂ ಮಾತಾಡಿದೆ ನಾನು. ಎಲ್ಲೋ ಹುಬ್ಳಿನಲ್ಲಿದ್ದಾರೆ ಅಂತ ಕೇಳಿದ್ರು. ಅವ್ರಿಗೆ ಪಾಪ ಏನು ಅವ್ರ ಕುಟುಂಬದಲ್ಲಿ ನಡೆದಿದೆಯೋ ಏನೋ ಗೊತ್ತಿಲ್ಲಮ್ಮ, ಅವ್ರಿಗೇನು ಪಾಪ ಮಾತಾಡೋಕೆ ಆಸಕ್ತಿ ಇಲ್ಲ, ಏನು ನಡೆದಿದೆಯೋ ಗೊತ್ತಿಲ್ಲ. ಎನಿವೆ ನೀವು ಸದಾಶಿವ ಬ್ರಹ್ಮ ಅವರವ್ರ ವಿಷಯ ಹೇಳಿದ್ದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ, ಅವ್ರ ಮಗಳ ಹತ್ರನೂ ಮಾತಾಡಿದ್ದೀನಿ. ಆದರೆ ಅವ್ರಿಗೆ ಅವ್ರದ್ದೇ ಆದ ವೈಯಕ್ತಿಕ ಕಾರಣಗಳಿಂದ ಅಷ್ಟಾಗಿ ಮಾತುಕತೆಗೆ ಅವರು ಒಪ್ಪಲಿಲ್ಲ. ಪರವಾಗಿಲ್ಲ, ಆದರೂ ಅವ್ರ ಕುಟುಂಬ ಚೆನ್ನಾಗಿರಲಿ. ಇಂಥ ಒಂದು ಕಲಾವಿದೆಯನ್ನು ರಂಗಭೂಮಿಗೆ ಅವ್ರ ತಂದೆ ನಂತರ ಕರ್ಕೊಂಬಂದಂಥ ಮೇಧಾವಿ ವ್ಯಕ್ತಿ ಸದಾಶಿವ ಬ್ರಹ್ಮ ಅವರಾಯರು, ಅವರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ. ಅಲ್ಲ, ಇನ್ನೊಂದು ಗೊತ್ತಾ, ಸದಾಶಿವ ಬ್ರಹ್ಮ ಅವರು ತುಂಬ ಒಳ್ಳೆ ವ್ಯಕ್ತಿ, ಭಾಳ ಸಾತ್ವಿಕ. ಅವರಿಗೆ ರಂಗಭೂಮಿ ಮೊದಲು ಅವರು ಎಲೆಕ್ಟ್ರಿಷಿಯನ್ ಆಗಿದ್ದರು, ಎಣ್ಗಿ ಬಳಪ್ನವ್ರ ಕಂಪ್ನಿಲೇ ಇದ್ದದ್ದು ಅವರು. ಆಮೇಲೆ ಅಲ್ಲೇ ಅವ್ರು ಮದುವೆ ಆದದ್ದು. ಅಮ್ಮ ಕೊಂಕಣಿಯರು ರತ್ನಮ್ಮ ಅಂತ, ಅವ್ರೇನಂತ ಬ್ಯೂಟಿ ಇರಲಿಲ್ಲ, ಇವ್ರು ಚಂದ ಅಲ್ಲ ನೋಡೋದು, ಒಳ್ಳೆಯದು. ಆದರೂ ಒಳ್ಳೆ ವ್ಯಕ್ತಿ, ಒಂದು ದುರಭ್ಯಾಸ ಇಲ್ಲ. ಪೇಪರು ಪುಸ್ತಕ ಬಿಟ್ಟರು ಮತ್ತೇನು ಏನು ಗೊತ್ತಿಲ್ಲ, ಕೊನೆವರೆಗೂ ಹಾಗೆ ಇದ್ದರು. ಕಂಪ್ನಿಲಿ ಅವ್ರಿಗೆ ಎಷ್ಟು ಸಂಬಳ ಬರ್ತಿತ್ತು ಅಷ್ಟೇ, ಅದರಲ್ಲೇ ಜೀವನ ಮಾಡ್ತಾಯಿದ್ರು. ಅಲ್ಲೇ ಮಕ್ಕಳು ಮರಿ ಎಲ್ಲ ಹಾಗೆ ಜೀವನ ಮಾಡ್ಕೊಂಡಿದ್ರು. ಆಮೇಲೆ ಸಿನಿಮಾದಲ್ಲೂ ಬಂದ್ರಲ್ಲ, ಸಿನಿಮಾದಲ್ಲಾದರೂ ಒಬ್ಬ ಪ್ರೊಡ್ಯೂಸರ್ ಹತ್ರ ನನಗೆ ಇಷ್ಟು ಕೊಡಿ ಅಂತ ಕೇಳಿದವ್ರಲ್ಲ. ಬಸ್ ಚಾರ್ಜ್ ತಾವೇ ಮಾಡ್ಕೊಂಡು ಇಲ್ಲಿ ಹುಬ್ಳಿ ಇದು ಯಾವುದು ಯಾವುದೋ ಹೋಟ್ಲಿದಲ್ಲಲ್ಲಿ ಇದ್ರ ಹತ್ರ ಜನಾರ್ದನ್ ಲಾಡ್ಜ, ಹೈಲ್ಯಾಂಡ್ಸ್ ಹತ್ರ. ಹೈಲ್ಯಾಂಡ್ಸ್ ಅಲ್ಲಿ ಇನ್ನೊಂದು ಇದೆ ನೋಡ್ರಿ, ಈ ಕಡೆ ಸೈಡ್ ಬರ್ತಿದ್ದು ಮೋತಿಮಾಲ್ ಅಲ್ಲ, ಇನ್ನೊಂದು ಹೋಟ್ಲ. ಎಲ್ಲ ಸಿನಿಮಾದವ್ರೆಲ್ಲ ಅದ್ರಲ್ಲಿ ಇರ್ತಿದ್ರು. ಅಲ್ಲಿ ದೊಡ್ಡಣ್ಣ ಅವ್ರಲ್ಲ ಕಪಿಲಾ ಹೋಟ್ಲಲ್ಲಿ ಇರೋರು ಅದೆಲ್ಲ. ಇದೊಂದು ಹೆಸರೇನೋ ಇದೆ, ಜನಾರ್ದನ್ ಹೋಟ್ಲ, ಜನಾರ್ದನ್ ಇರಬೇಕು, ಜನಾರ್ದನ್. ಹೌದು, ಅಲ್ಲಿರೋರು. ಹಂಗಾಗಿ ಅವ್ರಿಗೆ ಜೀವನ ಕೊಡೋಕ್ಕೆ ಏನು ಇಲ್ಲ, ಏನೋ ಕಷ್ಟಪಟ್ಟು ಮಗನಿಗೇನೋ ಓದಿಸಿದ್ರಂತ ಕಾಣುತ್ತೆ. ರಾಘವೇಂದ್ರ ಅಂತ ನನ್ನ ಗೊತ್ತಿರೋ ಹಾಗೆ ಅವನಿಗೆ ಒಳ್ಳೆ ಕೆಲಸ ಸಿಕ್ತು ಬ್ಯಾಂಕಲ್ಲಿ. ಅವನು ಕುಟುಂಬ ಎಲ್ಲ ನಡೆಸ್ತಾ ಇದ್ದ. ಇವ್ರದ್ದು ಏನೂ ದುಡಿಮೆ ಇರಲಿಲ್ಲ, ಹೋದ್ರ ಕೆಲಸ ಹೇಳಿಕೊಟ್ಟು ಕೆಲಸ. ಸಿನಿಮಾದವ್ರು ಎಷ್ಟು ಉಪಯೋಗಿಸ್ಕೊಂಡಿದ್ದಾರೆ ಗೊತ್ತಾ, ಅವ್ರನ್ನ ದುಡ್ಡು ಕೊಡ್ತಿರ್ಲಿಲ್ಲ, ಅವ್ರು ಕೇಳ್ತಿರ್ಲಿಲ್ಲ ಪಾಪ. ಭಾಳ ಕಷ್ಟದಲ್ಲಿ ಭಾಳ ಒಳ್ಳೆಯವ್ರಿಗೆ ಕಾಲ ಆವಾಗಲೂ ಇಲ್ಲ ಈಗಲೂ ಇಲ್ಲ, ಆ ಮಾತು ಬೇರೆ ಬಿಡಿ. ಹಾಗೆ ಆಯಿತು ಪಾಪ. ಅವ್ರದ್ದೇ ಒಬ್ಬರ ಹತ್ರ ತಮ್ಮ ಸುದ್ದಿ ಹಿಂಗೆ ಹೇಳ್ತಿರ್ಲಿಲ್ಲ, ನಮಗೆ ಗೊತ್ತಿತ್ತು ಇವ್ರು ಹೆಂಗೆ ಇವ್ರ ಸ್ವಭಾವ ಅಂತ. ಪಾಪ ಹೆಂಡತಿ ಮಕ್ಕಳಿಗೆಲ್ಲ ಏನು ಗೊತ್ತು ಪಾಪ. ಅಲ್ಲಿ ಬೈಲಹೊಂಗಲದ ಹತ್ರ ಎಲ್ಲೋ ಒಂದು ಮನೆ ಏನೋ ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ, ಅಲ್ಲಿ ಇದ್ರು ಒಂದು ಸ್ವಲ್ಪ ದಿವಸ. ಆ ಮಗನ ದುಡ್ಡು ಮೇಲೆ, ಆ ಮಗ ಬ್ಯಾಂಕಲ್ಲಿ ಕೆಲಸದಲ್ಲಿ ಇದ್ದು ಅವನೇ ಇವ್ರನ್ನೆಲ್ಲ ಸಾಕ್ತಿದ್ದ. ಇಲ್ಲ, ಕುಟುಂಬ ಚೆನ್ನಾಗಿರಲಿ, ತಣ್ಣಗಿರಲಿ ಅಂತ ಅಮ್ಮನ ಮೂಲಕ ಅದನ್ನು ಕೇಳಿಕೊಂಡು, ಈಗ ನಿಮ್ಮ ನಾಟಕದ ದಿನಗಳಲ್ಲಿ ಪ್ರಮುಖವಾದ ಘಟ್ಟ ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರ. ಸೋಲಾಪುರ್, ಬಿಜಾಪುರ್ ಎಲ್ಲ ಎಷ್ಟು, ಮಹಾರಾಷ್ಟ್ರದಲ್ಲಂತೂ ಅಷ್ಟು ಮೆರೆದ್ಬಿಟ್ಟು ನಾನು ಕ್ಯಾಮ್ರಾ ಮುಖನೇ ನೋಡಿಲ್ಲ ರೀ ಹೇಮಾವತಿ ಬರೋವರೆಗೂ. ಹೇಮಾವತಿ ಬರ್ತೀನಿ, ಚೆನ್ನಮ್ಮನ ಡೈಲಾಗಮ್ಮ ಅದು ಹೇಳ್ತೇನೆ.